ಓಕೆ. ಈಗ ಬಿಗ್ ಬಾಸ್ ಅಪಾರ್ಟ್ ನಾವು ಚಿಕ್ಕವರಿದ್ದಾಗ ಒಂದು ಫೋಟೋ ನೋಡಿದ್ದೆ, ನಿಮ್ಮನ್ನು ಅಣ್ಣವ್ರು ಎತ್ಕೊಂಡಿದ್ರು. ಆ ಸಂದರ್ಭದ ಬಗ್ಗೆ, ಯಾಕಂದರೆ ನೀವು ಪ್ರತಿಯೊಬ್ಬರಿಗೂ ಆ ಟೈಮಲ್ಲಿ ಇದ್ದವ್ರಿಗೆ ನಾವು ಅಣ್ಣವ್ರನ್ನ ಮೀಟ್ ಆಗಬೇಕು, ಸರ್ನ ಮೀಟ್ ಆಗಬೇಕು ಅಂತ ಎಷ್ಟೋ ಜನಕ್ಕೆ ಆ ಕನಸಿರುತ್ತೆ. ನೀವು ಪುಟ್ಟು ಪಾಪು ಇದ್ದಾಗ ನೀವು ಹೋಗಿ ಮೀಟ್ ಆಗಿದ್ರಿ. ಆಬ್ವಿಯಸ್ಲಿ ಆ ಸಂದರ್ಭ ನಿಮಗೆ ಗೊತ್ತಿರಲ್ಲ, ಅಥವಾ ಅದು ಏನಾಗಿತ್ತು ಅನ್ನೋದಾದ್ರು ಭೇಟಿ ಆಗಿದ್ದ ಸ್ಟೋರಿ ಆದರೂ ಗೊತ್ತಿರುತ್ತೆ ನಿಮಗೆ ಅಂತ. ನಮ್ಮ ಮಾವ ಕರ್ಕೊಂಡು ಹೋಗಿದ್ದು, ನನಗೆ ಬರ್ಡೇಗೆ ಅಂತ ಕರ್ಕೊಂಡು ಹೋಗಿದ್ರು. ಆವಾಗ ಅವ್ರು ಎತ್ಕೊಂಡು ಒಂದು ಫೋಟೋ, ಅದನ್ನ ಚಿಕ್ಕವಳು, ನಂಗೆ ಅಷ್ಟಾಗಿ ಜ್ಞಾಪಕ ಇಲ್ಲ. ಬಟ್ ಆ ಟೈಮಲ್ಲಿ ನಾನು ಇವ್ರನ್ನ ಶಿವಣ್ಣನ ನೋಡಿಬಿಟ್ಟು ನಮ್ಮ ಮಾವಂಗೆ ನಮ್ಮ ಮಾವ ಅಣ್ಣವ್ರ ಫ್ಯಾನು. ಅಣ್ಣವ್ರು ನೋಡು ಶಿವಣ್ಣ ನೋಡು ಅಂದರೆ ಶಿವರಾಜ್ ಕುಮಾರ್ನ ನೋಡು ಅಂತ ನಾನು ಹೇಳಿದ್ನಂತೆ. ಅದನ್ನು ನಮ್ಮ ಮನೆಯವರೆಲ್ಲ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಅದೊಂದು ಮೆಮೊರಿ ಅಷ್ಟೇ ನನಗೆ. ಓಕೆ, ಈಗ ಶಿವಣ್ಣ ಅಂತ ಸರ್ ಅಂತ ನೀವು ಹೇಳಿದ್ರಿ, ಅದಕ್ಕೆ ಈ ಒಂದು ಮಾತು ಕೇಳ್ತಾ ಇರೋದು. ಇತ್ತೀಚೆಗೆ ಅವ್ರಿಗೆ ಸರ್ಜರಿ ಆಯಿತು, ಈಗ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ, ಚೇತರಿಸ್ಕೊಂಡಿದ್ದಾರೆ. ಶಿವಣ್ಣ ಸರ್ ಬಗ್ಗೆ ಏನು ಹೇಳ್ತೀರಾ ಅಂತ? ಅವ್ರು ನನ್ನ ಫೇವ್ರೇಟ್. ಅವ್ರು ನಟಿಸಿರುವಂಥ ಯಾವ ಸಿನಿಮಾಗಳು ನಿಮ್ಗೆ ತುಂಬ ಇಷ್ಟ? ಯಾವುದಮ್ಮ ಅದು? ಅದೇ ಅಲ್ಲ, ಮುತ್ತಣ್ಣ. ಅವರ ಸಿನಿಮಾದಲ್ಲಿ ಯಾವುದೋ ಒಂದು ಹಾಡು ಹೇಳ್ಬೋದಾ? ಹೇಳ್ಬೋದು, ಯಾವುದಾದ್ರು ಒಂದು. ನೀನೇ ತಾನೇ ಈ ಜನ್ಮದ ಕಲ್ಪನೆ, ನೀನೇ ತಾನೇ ಈ ಜೀವದ ಪ್ರೇರಣೆ, ನನ್ನ ಉಸಿರಾಣೆ, ನನ್ನ ಜಗ ನೀನೆ, ಎಂದಿಗೂ ನೀ ನಂಗೇನೆ. ಓಕೆ, ಇನ್ನೊಂದು ಅಪ್ಪು ಸರ್ ಜೊತೆ, ಅಶ್ವಿನಿ ಮ್ಯಾಮ್ ಜೊತೆ ಎಲ್ಲ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಿ. ಒಂದು ಫಂಕ್ಷನಲ್ಲಿ ಮಿಂಚಿದ್ ಕೂಡ ತುಂಬ ವಿಡಿಯೋ ವೈರಲ್ ಆಗಿತ್ತು. ಅಪ್ಪು ಸರ್ ಬಗ್ಗೆ ಏನು ಹೇಳ್ತೀರಾ? ಹೀ ಈಸ್ ಜೆಮ್. ಅಷ್ಟೇ.